ನಮಸ್ಕಾರ. ಇದೊಂದು ಕಾಲ್ಪನಿಕ ಕಥೆ, ಕೇವಲ ಮನೋರಂಜನೆಗಾಗಿ, ವಯಸ್ಕರು ಮಾತ್ರ ನೋಡಿ. ಸಾಲ ತೀರಿಸಿದ ಹೆಂಡತಿ. ಕಥಾಭಾಗ. ನಾನು ಶ್ರುತಿ ಅಂತ. ನನಗೆ ಈಗ 20 ವರ್ಷ ವಯಸ್ಸು. ನಾನು ತುಂಬ ಸಣ್ಣ ವಯಸ್ಸಿನಲ್ಲೇ ಮದುವೆಯಾದೆ. ನನ್ನ ಗಂಡ ಬೇರೆ ದೇಶದಲ್ಲಿ ಕೆಲಸದಲ್ಲಿರುವ ಕಾರಣ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬರೋದು ಅಷ್ಟೆ. ಹಾಗಾಗಿ ನಾನು ಮಕ್ಕಳಿಗೆ ಟ್ಯೂಷನ್ ಅಂತ ಹೇಳ್ಕೊಡ್ತಾ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ತಾ ನನ್ನ ಜೀವನವನ್ನು ಹೇಗೋ ಸಾಗಿಸ್ತಾ ಇದ್ದೇನೆ. ಹೀಗಿರುವಾಗ ನನ್ನ ಲೈಫ್ನಲ್ಲಿ ಹೀಗೆಲ್ಲ ನಡಿಬಹುದು ಅಂತ ನಾನು ಕನಸಿನಲ್ಲೂ ಕಂಡಿರಲಿಲ್ಲ. ಅದೇ ಈಗ ನಾನು ನಿಮಗೆ ಹೇಳಲು ಹೊರಟಿರುವ ಕಥಾಭಾಗ. ಮದುವೆಯಾದಾಗ ನಾನು ಹಾಗೂ ನನ್ನ ಗಂಡ ತುಂಬ ಅಂದರೆ ತುಂಬ ಖುಷಿಯಲ್ಲಿದ್ವಿ, ಮಜಾ ಮಾಡ್ತಿದ್ವಿ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ದಿನವೂ ಒಂಥರ ಒಳ್ಳೆ ಮಜಾ ಕೊಟ್ಟು ಅವರು ಕೂಡ ಮಜಾ ಪಡಿತಾ ಸಂಸಾರ ನಡೆಸ್ತಾ ಸಾಕ್ತಿದ್ವಿ. ಮೊದಲು ನನಗೆ ತುಂಬ ಸುಳ್ಳು ಹೇಳಿ ನಮ್ಮಪ್ಪ ನನ್ನ ಯಾಮಾರಿಸಿ ನನ್ನನ್ನು ಮದುವೆಯಾಗಿದ್ರು. ನೋಡಿದರೆ ಮೈ ತುಂಬ ಸಾಲವನ್ನು ಇಟ್ಕೊಂಡಿದ್ರು. ನಂತರ ಏನಾಯಿತೋ ಗೊತ್ತಿಲ್ಲ, ನನ್ನ ಗಂಡನಿಗೆ ಇಸ್ಪಿಟ್ ಆಡೋ ಚಟ ಕೂಡ ಇತ್ತು. ಅದಂತೂ ತುಂಬ ಅತಿಯಾಗಿ ಹೋಯಿತು ಮದುವೆ ಆದಮೇಲೆ. ಹೀಗೆ ಆಟಗಳಲ್ಲಿ ಸೋತು ವಿಪರೀತ ಸಾಲ ಮಾಡ್ಕೊಂಡಿದ್ರು. ತಿಂದು ಉಂಡು ಖಾಲಿ ಮಾಡಲಿಲ್ಲ ಹೀಗೆ. ಹಾಗಾಗಿ ಸಾಲ ತೀರಿಸೋಕೆ ಅಂತ ಕೆಲಸಕ್ಕೆ ದೂರ ಹೋಗಿ ದುಡಿಲೇಬೇಕಾಯಿತು. ಆದರೂ ಅವರ ಸಂಪಾದನೆ ಸಾಲವನ್ನು ತೀರಿಸೋದು ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿತ್ತು. ವಿಪರೀತ ಸಾಲ, ಬಡ್ಡಿ, ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಮತ್ತು ತುಂಬ ವರ್ಷಗಳಿಂದ ಇದರಿಂದ ಸೇರಿಕೊಂಡು ಎಲ್ಲವೂ ಅರೌಂಡ್ 40 ಲಕ್ಷ ಆಗಿಬಿಟ್ಟಿತ್ತು. ಅದಕ್ಕೆ ಅವರು ತುಂಬ ಕಷ್ಟಪಟ್ಟು ದುಡಿತಾ ಸ್ವಲ್ಪ ಸ್ವಲ್ಪವೇ ಸಾಲ ತೀರಿಸಿದ್ರು. ಸುಮಾರು 2-3 ವರ್ಷದಿಂದ 5 ಲಕ್ಷ ಸಾಲವನ್ನು ಹೇಗೋ ತೀರಿಸ್ಬಿಟ್ಟಿದ್ರು. ಆದರೆ ಸಾಲಗಾರರು ಮಾತ್ರ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡೋದನ್ನು ಮಾತ್ರ ಬಿಟ್ಟಿರಲಿಲ್ಲ. ಗಂಡನನ್ನು ಬಾಯಿಗೆ ಬಂದ ಹಾಗೆ ಬೈತಾ ಬೈತಾ ಹೋಗ್ತಾ ಇದ್ರು. ಜನಗಳ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗ್ತಿತ್ತು. ಆಚೆ ಬರೋಕ್ಕೂ ಆಗದೆ ಮಾತಾಡೋಕ್ಕೂ ಆಗದೆ ತುಂಬ ಹಿಂಸೆಯನ್ನು ಅನುಭವಿಸ್ತಾ ಇದ್ವಿ. ನಾನೊಂದು ದಿನ ಅವರಿಗೆ ಚೆನ್ನಾಗಿ ಬೈದೆ. ಸಾಲ ತೀರಿಸಿಲ್ಲ ಅಂದರೆ ಏನು ಮಾಡ್ತೀರಾ? ನೀವೇನಾದರೂ ನನ್ನನ್ನು ಕೇಳಿ ದುಡ್ಡು ಕೊಟ್ಟಿದ್ರಾ? ಅವರು ಇಲ್ಲಿಲ್ಲ ಅಂದಮೇಲೆ ಇನ್ನು ನನ್ನ ಮನೆ ಮುಂದೆ ಯಾಕೆ ಬರ್ತೀರಾ? ನಾವೇನು ಇಟ್ಕೊಂಡಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀವಾ? ನಮಗೆ ತೀರಿಸೋಕೆ ಆದರೂ ನೀವು ಟೈಮ್ ಕೊಡಬೇಕಲ್ವಾ? ನಾವ್ಯಾಕೆ ದುಡ್ಡಿದ್ರೆ ಹೀಗೆ ಮಾನ ಮರ್ಯಾದೆ ಕಳ್ಕೊಂಡು ಬದುಕಬೇಕಿತ್ತಲ್ವಾ? ಹೀಗೆಲ್ಲ ಮನೆ ಮುಂದೆ ಗಲಾಟೆ ಮಾಡಿಬಿಡಿ ದಯವಿಟ್ಟು ಅಂತ ಬೈದೆ. ಅದಕ್ಕೆ ಅವರು ಡೈರೆಕ್ಟಾಗಿ ಮನೆಯ ಒಳಗೆ ಬಂದರು. ಈಗ ಕೇಳ್ತೀವಿ ಕೊಡು ಅಂದರು. ಏನು ಹೇಳ್ತಿದ್ದೀರಾ? ನನ್ನ ಹತ್ರ ಏನಿದೆ, ಎಲ್ಲಿದೆ ಅಂದೆ. ಅದಕ್ಕವರು, ನಿನ್ನ ಹತ್ರ ಇದೆ, ಆದರೆ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದರೆ ಒಂದೇ ತಿಂಗಳಲ್ಲಿ ಎಲ್ಲ ದುಡ್ಡನ್ನು ಎಲ್ಲರದನ್ನು ತೀರಿಸ್ಬಿಡ್ಬೋದು ಗೊತ್ತಾ ಅಂದರು. ಹೌದಾ, ಹೇಗೆ ಅಂತ ಕೇಳಿದೆ. ನೋಡು, ನಾನು ನೀನು ನೋಡಿದ ಮೇಲೆ, ನೀನು ಈಗ ನನ್ನ ಜೊತೆ ಮಾತಾಡಿದ ಮೇಲೆ, ಆ ದಿನದಿಂದ ನಿನ್ನ ಮೇಲೆ ತುಂಬ ಅಂದರೆ ತುಂಬ ಹುಚ್ಚು ಆಸೆ ಆಗಿಬಿಟ್ಟಿದೆ. ನೀನು ಮನಸ್ಸು ಮಾಡಿ ನನ್ನ ಜೊತೆ ಸಹಕಾರ ಕೊಟ್ಟರೆ, ಜಸ್ಟ್ ಒಂದೇ ಒಂದು ಸಲ ಸಹಕರಿಸಿದ್ರೆ 1 ಬಾರಿಗೆ 50,000 ತೀರಿಸಿದ ಹಾಗೆ ಲೆಕ್ಕ ಆಗುತ್ತೆ. ಮತ್ತು ನಿನ್ನ ಖರ್ಚಿಗೆ ನಾನು 5,000 ವಾಪಸ್ ಕೊಡ್ತೀನಿ ಅಂತ. ಆವಾಗ ನನಗೆ ಕೋಪ ಬಂದು, ಏಯ್ ನನ್ನನ್ನು ಏನು ಅಂದ್ಕೊಂಡಿದ್ಯಾ ಅಂತ ಚೆನ್ನಾಗಿ ಬೈದು ಕಳಿಸಿದ್ದೆ. ಅವನಿಗೆ ಕೋಪ ಬಂದು, ಏನೇ ದೊಡ್ಡ ಸತಿ ಸಾವಿತ್ರಿ ಥರ ಪೋಸ್ಟ್ ಕೊಡ್ತೀಯಾ? ನಾನು ಇಂಥವ್ರನ್ನ ತುಂಬ ಜನ ನೋಡಿದ್ದೀನಮ್ಮ. ನೀನು ಒಳ್ಳೆಯದಕ್ಕೆ ಹೇಳಿದ್ದು ನೋಡು, ನನ್ನ ಸರ್ವಿಸಲ್ಲಿ ನೀನೇ ಸ್ವಲ್ಪ ಗಾಂಚಲಿ ಮಾಡ್ತಿರೋದು. ಹತ್ರ ಹೋಗಿ ನೋಡೆ, ಒಂದು ಸಲಿಗೆ 1,000 5,000ಕ್ಕೆ ಒಳ್ಳೆ ಸಖತ್ತಾಗಿರೋ ಹುಡುಗಿರೆಲ್ಲ ಸಿಗ್ತಾರೆ. ಆದರೆ ಅದೇನು ಅಂತ ಗೊತ್ತಿಲ್ಲ, ಏನೋ ನಂಗೆ ನೀನು ಇಷ್ಟ ಆಗಿದೆಯಾ, ಏನೋ ಒಂದು ರೀತಿ ನನಗೆ ಹುಚ್ಚು ಹಿಡಿಸಿದೆಯಾ ಅಂತ ಅಷ್ಟೆ. ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದೀನಿ ಲೈಫ್ಗೆ, ಯೋಚನೆ ಮಾಡು, ಹೇಳು ನಿನ್ನಿಷ್ಟ ಅಂತ ಕ್ಯಾಲೆಂಡರ್ ಮೇಲೆ ನಂಬರ್ ಬರೆದು ಹೋದ. ನನಗೆ ತಲೆ ಕೆಟ್ಟು ಅವತ್ತೆಲ್ಲ ಕೋಪದಲ್ಲೇ ಕಳೆದೆ. ಆಮೇಲೆ ಮರುದಿನ ಯೋಚನೆ ಮಾಡ್ತೀನಿ, ನಾವು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟರು ಸಾಲ ತೀರ್ಸೋಕೆ ಆಗ್ತಾ ಇಲ್ಲ? ಇವನು ಹೇಳಿದ್ರಲ್ಲಿ ಅರ್ಥ ಇದೆ ಅಲ್ವಾ ಅನಿಸುತ್ತೆ. ಅವನು ಹೋಗಿದ್ದ, ಪಾಲಿಗೆ ಬಂದದ್ದೇ ಪಂಚಾಮೃತ, ಯೋಚನೆ ಮಾಡು. ಹಾಗೆ ಗಂಡನಿಂದ ಯಾವುದೇ ಖುಷಿ ಸಿಗ್ತಿರ್ಲಿಲ್ಲ. ಅವನು ನೋಡಿದ್ರೆ ಅದೆಲ್ಲೋ ಇದ್ದಾನೆ, ನಾನು ನೋಡಿದ್ರೆ ಇಲ್ಲಿದ್ದೀನಿ, ಕಷ್ಟಕ್ಕೂ ಇಲ್ಲ ನೆಮ್ಮದಿಗೂ ಇಲ್ಲ. ಅವನ ಮಾತಿಗೆ ಒಪ್ಕೊ ಅಂತಿತ್ತು ನನ್ನ ಮನಸ್ಸು. ಅವತ್ತು ರಾತ್ರಿ ಮಲಗಿದೆ, ಅದರ ನಿದ್ರೆನೇ ಹತ್ತುತ್ತಿಲ್ಲ. ಅವನು ಹೇಳಿದ ಮಾತೆ ಪದೇ ಪದೇ ನನಗೆ ಜ್ಞಾಪಕಕ್ಕೆ ಬಂದು ಹಿಂಸೆ ಕೊಡ್ತಿತ್ತು. ನನಗೂ ನೆವೆ ಆಗೋಕ್ಕೆ ಶುರುವಾಯಿತು. ಅವನ ನಂಬರ್ ತಗೊಂಡೆ, ಡಯಲ್ ಮಾಡಿ ಸಾಲ ತೀರಿಸೋಣ ಅಂತ ಇದ್ದೀನಿ ಅಂತ ಹೇಳಿದೆ. ಓಹ್ ಹೌದಾ, ಒಳ್ಳೆ ನಿರ್ಧಾರ. ಅವನು ಅರ್ಧ ಗಂಟೆಯಲ್ಲಿ ನಮ್ಮ ಮನೆಗೆ ಬಂದಿದ್ದ. ಅಕ್ಕಪಕ್ಕದ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡೆ ಅವನನ್ನು ಕರೆಸಿದ್ದು. ಅವನು ಒಳಗೆ ಕರೆದು ಬಾಗಿಲನ್ನು ಹಾಕ್ಕೊಂಡೆ. ಅವನು ರೌಡಿ ಥರಾನೇ ಇದ್ದ ಅಂದ್ಕೊಳ್ಳಿ. ಆದರೂ ಒಂದು ಮುಖದಲ್ಲಿ ಲಕ್ಷಣ ಆಯಿತು. ಒಳ್ಳೆ ಫಿಟ್ಟಾಗಿದ್ದ, ಕಪ್ಪು ಕಲರ್ ಇದ್ರೂ ನೋಡೋಕೆ ಚೆನ್ನಾಗೇ ಇದ್ದ. ಜಿಮ್ಗೆ ಹೋಗ್ತಿದ್ದ ಅನಿಸುತ್ತೆ. ಅವನನ್ನು ಒಳಗೆ ಕರೆದು ಬೆಡ್ರೂಮ್ನಲ್ಲಿ ಕೂರಿಸ್ದೆ.
ಮತ್ತೆ ನನಗೆ ಸ್ವಲ್ಪ ಭಯ, ಇವರನ್ನೆಲ್ಲ ಹೆಂಗೆ ನಂಬೋದು. ಅವನ ಷರತ್ತನ್ನು ಮೊದಲು ನೆನಪಿಸ್ದೆ. ನೋಡು, ನಾನು ಸಾಲ ಪೂರ್ತಿ ತೀರಬೇಕು, ನೀನು ಏನು ಮಾಡ್ತೀಯೋ ಮಾಡ್ಕೋ, ನನಗೆ ಗೊತ್ತಿಲ್ಲ, ಆದರೆ ಆ ಸಾಲ ಪತ್ರ ಮಾತ್ರ ಮೊದಲು ನನ್ನ ಕೈ ಕೊಟ್ಬಿಡು ಅಂದ. ಅವನು, ನೋಡು ಶ್ರುತಿ, ನಿನ್ನ ಗಂಡ ಇದುವರೆಗೆ ಮಾಡಿರೋ ಸಾಲ 40 ಲಕ್ಷ, ಇನ್ನೂ 36-37 ಲಕ್ಷ ಬಾಕಿ ಇದೆ. ನೀನು ನನ್ನ ಜೊತೆ 1 ತಿಂಗಳು ಇದ್ರೂ ಸಾಕು, ಅಷ್ಟೂ ದುಡ್ಡನ್ನು ಪೂರ್ತಿ ಸಾಲ ತೀರುತ್ತೆ. ಆಮೇಲೆ ನಿನ್ನ ಪತ್ರ ನಿಂಗೆ ಕೊಟ್ಟು ನಾವು ಹೋಗ್ತಾ ಇರ್ತೀವಿ ಅಂದ. ಅವನ ಮಾತಿಗೆ ಒಪ್ಪಿ ಆಮೇಲೆ ನೀನು ಮೋಸ ಮಾಡಿದರೆ ನಿಮ್ಮನ್ನೆಲ್ಲ ಹೇಗೆ ನಂಬೋದು? ನನಗೆ ಭಯ ಆಗುತ್ತಪ್ಪ, ಯಾವುದೇ ಶ್ಯೂರಿಟಿ ಇಲ್ಲದೆ ನಿಮ್ಮ ಜೊತೆ ಹೇಗಿರೋದು ಅಂತ ಕೇಳಿದೆ. ಏಯ್ ಪೆದ್ದಿ, ಶ್ರುತಿ, ನೀನಂದರೆ ನಂಗೆ ತುಂಬ ಇಷ್ಟ ಗೊತ್ತಾ, ನೀನು ಎಲ್ಲರಿಗಿಂತ ಸ್ಪೆಷಲು, ಹಾಗೆಲ್ಲ ವ್ಯವಹಾರ ಮಾಡಲ್ಲ ನಾನು. ನಿಯತ್ತಂದರೆ ನಿಯತ್ತು, ತಾಯಾಣೆಗೂ ನಿಯತ್ತು ಅಂತ ಹೇಳ್ದ. ಅವನ ಮಾತು ನಂಬಿ ಅವನ ಜೊತೆ ಮಲಗೋಕೆ ನಾನು ಸಿದ್ಧಳಾದೆ. ಆದರೂ ಇದನ್ನು ಬಿಟ್ಟು ನನಗೆ ಬೇರೆ ದಾರಿಯೂ ಕೂಡ ಇರಲಿಲ್ಲ. ನನ್ನ ಮಾತು ನನಗೆ ಒಪ್ಪಿಗೆ ಅಂತ ಹೇಳುವಷ್ಟು ಸಮಯ ನನಗೆ ಕೊಡದೆ ಅವನ ಕೆಲಸವನ್ನು ಶುರು ಮಾಡ್ಕೊಂಡಿದ್ದ. ಅವನ ವೇಗ, ಅವನ ರಭಸ, ಹಬ್ಬ, ಏನು ಮಜಾ. ನನ್ನ ಆಸೆ ಕೂಡ ಜಾಗೃತವಾಗ್ತಿತ್ತು. ತುಂಬ ದಿನಗಳಿಂದ ಹಸಿದಿದ್ದ ನನಗೆ ಮೃಷ್ಟಾನ್ನ ಭೋಜನ ಸಿಗುವ ಸಮಯ ಅಂತ ಗೊತ್ತಾಗಿ ನಾನು ಕೂಡ ಅವನಿಗೆ ತುಂಬ ಸಹಕಾರವನ್ನು ಕೊಟ್ಟೆ. ಇದು ನನ್ನ ತುಂಬ ದಿನದ ಕನಸಾಗಿತ್ತು. ಅಬ್ಬಬ್ಬ, ಅವನ ಆ ವೇಗಕ್ಕೆ ನನ್ನ ಪ್ರಾಣ ಬಾಯಿಗೆ ಬಂತು. ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಕಣ್ಣುಗಳಲ್ಲಿ ನೀರು ಕೂಡ ಗಳಗಳನೆ ನದಿಯ ಹಾಗೆ ಸುರಿತಾ ಇತ್ತು. ಆದರೂ ಕೂಡ ಅದರಲ್ಲಿ ಒಂದು ಖುಷಿ ಇತ್ತು. ಅವನು ಎದ್ದು ಬೆಳಗ್ಗೆ ಬಟ್ಟೆ ಹಾಕ್ಕೊಂಡು ಮಧ್ಯಾಹ್ನ ರೆಡಿಯಾಗಿರು, ಬರ್ತೀನಿ ಅಂತ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಇತ್ತ ಯಾವ ಹೆಣ್ಣಿಂದಲೂ ನನಗೆ ಇಂತಹ ಖುಷಿ, ಇಂತಹ ಅನುಭವ, ಸಹಕಾರ ಕೊಟ್ಟಿರಲಿಲ್ಲ. ನೀನು ಎಲ್ಲರಿಗಿಂತ ಸ್ಪೆಷಲ್, ನೀನು ನಂಗೆ ತುಂಬ ಇಷ್ಟ ಆಗಿದೆ ಕಣೆ, ಮತ್ತೆ ಬರ್ತೀನಿ, ಬರ್ತಾನೆ ಇರ್ತೀನಿ, ಮತ್ತು ನೀನು ರೆಡಿಯಾಗಿದ್ದಾಗ ಕಾಲ್ ಮಾಡು ಅಂತ ಹೊರಟು ಹೋದ. ಆ ಖುಷಿಯಲ್ಲಿ, ಆ ನೆಮ್ಮದಿಯಲ್ಲಿ ಮನಸ್ಸು ಯಾಕೋ ಸರಾಗ ಅನಿಸ್ತಿತ್ತು. ಖುಷಿಯಲ್ಲಿ ಬೆಳಗಿನವರೆಗೂ ಹಾಗೆ ಮಲಗಿದ್ದೆ. ನನಗೆ ಎಚ್ಚರಿಕೆಯಾದಾಗ ಬೆಳಗ್ಗೆ 8 ಗಂಟೆ. ಅವರು ಹೇಳಿದ್ದು ಜ್ಞಾಪಕಕ್ಕೆ ಬಂದು ಪಟ್ಪಟ ಅಂತ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಒಳ್ಳೆ ಡ್ರೆಸ್ಸನ್ನು ಆಯ್ಕೆ ಮಾಡಿ ಚೆನ್ನಾಗಿ ರೆಡಿಯಾದೆ. ಒಂದು ಸಿಂಪಲ್ ಆಗಿ ಮೇಕಪ್ ಮುಗಿಸ್ಕೊಂಡು ಮನೆ ಬಾಗಿಲಲ್ಲಿ ನಿಂತು ಅವರಿಗೆ ಒಂದು ಮಿಸ್ ಕಾಲನ್ನು ಕೊಟ್ಟೆ. ಜಸ್ಟ್ ಮಿಸ್ ಕಾಲ್ ಕೊಡೋಣ ಅಂತ ಹೋದರೆ 1 ರಿಂಗಿಗೆ ನನ್ನ ಕಾಲನ್ನು ಪಿಕ್ ಮಾಡಿದರು ಮಾರಾಯ. ನನಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಆಗಲೇ ಗೊತ್ತಾಯಿತು. ನನಗೆ ತುಂಬ ಖುಷಿ ಆಯಿತು. ನಾನು ಇಲ್ಲೇ ಆಚೆ ಇದ್ದೀನಿ, ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ಬೇಗ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಅಷ್ಟೆ. ಸರಿ ಬರ್ತೀನಿ ಅಂತ ಅವರು ಕೂಡ ಕಾಲ್ ಇಟ್ಟರು. ಧನ್ಯವಾದ. ಕತೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಂತಹ 100 ಕಥೆಗಳು ನಮ್ಮ ಚಾನಲಲ್ಲಿ ಲಭ್ಯ ಇದೆ. ನಿಮಗೆ ಸಮಯ ಸಿಕ್ಕಾಗ ಚೆಕ್ ಮಾಡಿ.